ಬ್ರೇಕ್ನ ನಂತರ ಮತ್ತೊಮ್ಮೆ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ಈಶ್ವರಪ್ಪನವರು, ನೀವು ಹೇಳ್ತಿದ್ರಿ ಇಷ್ಟು ದಿನ ಹೇಳ್ತಿದ್ರಿ, ಮೊದಲು ಹೇಳ್ತಿದ್ರಿ ನಾಯಕರ ನಡುವೆ ಗೊಂದಲ ಇತ್ತು ಅಂತ. ಸರಿ, ಆ ನಂತರ ನಾಯಕರೆಲ್ಲ ಒಂದಾಗಿದ್ದೀವಿ ಅಂತ ಹೇಳಿದ್ರಿ. ಅಷ್ಟಾದ ನಂತರವೂ ನಾಯಕರು ಹೊರಗೋದ್ರು, ನಿಮ್ಮ ಪ್ರಯತ್ನ ನಾಯಕರೊಬ್ಬರು. ಈಗ ಹೇಳ್ತೀರಿ 14 ಮಂದಿಯನ್ನು ಬಿಟ್ಟು ಇನ್ನು ಮಿಕ್ಕೆಲ್ಲರೂ ಕೂಡ ಒಟ್ಟಾಗಿದ್ದೇವೆ, ನಾವು ಒಂದಾಗಿದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀರಿ. ಆದರೆ ಈಶ್ವರಪ್ಪನವರೇ, ಕಣ್ಣೆದುರಿಗೆ ಚುನಾವಣೆ ಇದೆ. ನೀವು ಈ ಎಲ್ಲ ಗೊಂದಲಗಳು 4.5 ವರ್ಷಗಳಿಂದ ಆದಂಥ ಬಂಡಾಯ, ಈ ಒಂದು ಸೇಡಿನ ರಾಜಕಾರಣ ಆಗಿರ್ಬೋದು, ಬಣ ರಾಜಕಾರಣ ಆಗಿರ್ಬೋದು, ಎಲ್ಲ ಮುಗಿಸ್ಬಿಟ್ರಿ. ಗೋವಾ, ಚೆನ್ನೈ, ಹೈದರಾಬಾದ್ ನಿಮ್ಮ ಶಾಸಕರು ಎಲ್ಲವನ್ನೂ ಕೂಡ ಮುಗಿಸಿದ್ರು. ಇವೆಲ್ಲವನ್ನೂ ಕೂಡ ಮೀರಿ ಇದರ ಜೊತೆಗೆ ಈಗ ಯಡಿಯೂರಪ್ಪನವರು ಪಕ್ಷದಿಂದ ಹೊರಗೋಗಿ ನೇರವಾಗಿ ನಿಮ್ಮ ಕ್ಷೇತ್ರದಲ್ಲೇ ನಿಂತು ಹೇಳ್ತಾರೆ, ಅವರ ಕ್ಷೇತ್ರವೂ ಕೂಡ ಹೌದು, ಈಶ್ವರಪ್ಪನವ್ರನ್ನ ಗೆಲ್ಲಿಸಬೇಡಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇವೆಲ್ಲವನ್ನೂ ಕೂಡ ಇಟ್ಕೊಂಡು ನೀವು ಯಾವ ಮುಖ ಇಟ್ಕೊಂಡು ಜನರ ಹತ್ರ ಹೋಗ್ತೀರಿ? ಯಡಿಯೂರಪ್ಪ ಈಶ್ವರಪ್ಪನ ಗೆಲ್ಲಿಸಬೇಡ್ರಿ ಅಂತಂದರೆ ಕರ್ನಾಟಕ ರಾಜ್ಯದ ಜನ, ಶಿವಮೊಗ್ಗ ಜನ ಮಂಡಕ್ಕಿ ತಿಂತ ಕೂತಿರಲ್ಲ. ಈಶ್ವರಪ್ಪ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಶಿವಮೊಗ್ಗದಲ್ಲಿ ಸಂಘಟನೆ ಎಷ್ಟೆಷ್ಟು ಬೆಳೆಸಿದ್ದಾರೆ. ಆ ಸಂಘಟನೆಯ ಕಾರ್ಯಕರ್ತರು ಈಶ್ವರಪ್ಪನೇ ಅಲ್ಲ, ಯಾವುದೇ ಒಬ್ಬ ಸಾಮಾನ್ಯ ಕಾರ್ಯಕರ್ತರು ನಿಂತರೂ ಕೂಡ ಯಡಿಯೂರಪ್ಪ ಹೇಳಿದ್ದಾರೆ ಅಂತ ಅಂದ್ಕೊಂಡು BJPನೋ ಈಶ್ವರಪ್ಪನೋ ಸೋಲ್ಸೋಕ್ಕಾಗಲ್ಲ. ಇಡೀ ಕ್ಷೇತ್ರದ ಜನ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ವಿಶ್ವಾಸ ಇದೆ. ಬೂತ್ನಲ್ಲಿ ಕಾರ್ಯಕರ್ತರಿದ್ದಾರೆ. ಎಲ್ಲ ಜನಾಂಗದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಪ್ರಮುಖ ಕಾರ್ಯಕರ್ತರಿದ್ದಾರೆ. ಈ ಪಕ್ಷದ ಬಗ್ಗೆ ವಿಶ್ವಾಸ ಇದೆ. ಹಾಗಾಗಿ ಯಾರು ಬಂದರೂ ಕೂಡ ಶಿವಮೊಗ್ಗ ಕ್ಷೇತ್ರದಲ್ಲಿ ಯಾರೇ ನಿಂತರೂ ಕೂಡ ಗೆಲ್ಲಂತ ವಿಶ್ವಾಸ ನಮ್ಮ ಪಕ್ಷಕ್ಕಿದೆ. ಯಡಿಯೂರಪ್ಪ ಹೇಳಿದ ತಕ್ಷಣ BJPಯಲ್ಲಿ ಸೋಲ್ಸ್ಬಿಡ್ತಾರಾ? ಯಡಿಯೂರಪ್ಪನೇ ಸೋತ್ರು ಶಿಕಾರಿಪುರದಾಗ, ಯಾಕೆ ಸೋತ್ರು? ನಾಳೆ ಸರ್ಕಾರಕ್ಕೆ ಸಂಕಟಕ್ಕೆ ಬಂದ್ರೆ ನೀವು JDS ಜೊತೆ ಕೈ ಜೋಡಿಸುವಂತ ಮನಸ್ಥಿತಿಯಲ್ಲಿ ಇದ್ದೀರಾ? ಯಾಕೆ ಅಂತ ಮಾತುಗಳು ನಿಮ್ಮ ನಡುವೆ ಕೇಳಿ ಬರ್ತಾ ಇದೆ. ಒಂದು ವೇಳೆ ನಾಳೆ ಈಗ 14 ಮಂದಿಯನ್ನ ಹೊರಗೆ ಹಾಕುವಂತ ಪರಿಸ್ಥಿತಿ ಬರ್ಬೋದು, ಮತ್ತೊಂದು ಆಗ್ಬೋದು. ಅಂತ ಸಂದರ್ಭದಲ್ಲಿ ಸರ್ಕಾರ ದೌರ್ಬಲ್ಯ ಆಗ್ಬೋದು, ಅವರೇ ರಾಜೀನಾಮೆ ಕೊಡ್ಬೋದು. ಅಂತ ಸಂದರ್ಭದಲ್ಲಿ JDS ಜೊತೆ ಒಂದು ಒಳ ಒಪ್ಪಂದಕ್ಕೆ BJP ಸಿದ್ಧವಾಗಿದೆ. ಇದ್ರ ಎರಡು ಪ್ರಶ್ನೆ. ಒಂದು ಮಾತು ಕೇಳಿ ಬರ್ತಾ ಇದೆ, ಯಾವನ ರಸ್ತೆಯಲ್ಲಿ ಹೋಗೋನ್ ಮಾತಿಗೆ ನಾನು ಉತ್ತರ ಕೊಡಲ್ಲ. JDSಗೂ ಕಾಂಗ್ರೆಸ್ಗೂ ನಮ್ಗೆ ಎರಡೂ ಒಂದೇ ಥರದ ವಿರೋಧಿಗಳು. ಇದರಲ್ಲಿ ನಮಗೇನು ಒಂದೇ ನಾಣ್ಯದ ಎರಡು ಮುಖಗಳು. ಅವ್ರ ಜೊತೆ ಕೈ ಜೋಡಿಸುವಂತ ಪ್ರಶ್ನೆನೇ ಇಲ್ಲ. ಆದರೆ ಒಂದು ಮತ್ತೆ ಹೇಳ್ತೀನಿ, ಅವ್ರು ನಾನೇನು ಹೇಳಿದೆ, ಅವ್ರು ಕೆಲವು ಕ್ಷೇತ್ರದಲ್ಲಿ ಪ್ರಬಲವಾಗಿದ್ದಾರೆ ಅಂತ, ಕೆಲವು ಜಿಲ್ಲೆಗಳಲ್ಲಿ. ಹಾಗಾಗಿ ನಾನು ಅದಕ್ಕೋಸ್ಕರ ಮೃದು ಧೋರಣೆ ಅಂದ್ರಲ್ಲ, ಪ್ರಶ್ನೆನೇ ಉದ್ಭವ ಆಗೋದಿಲ್ಲ. ಯಾವ ಮೃದು ಧೋರಣೆ ಕೇವಲ ಕೆಲವು ಕ್ಷೇತ್ರಗಳಿಗೆ ಮಾತ್ರ ಸೀಮಿತ ಅಂತನ? ಅಲ್ಲ ರೀ, ಏನಲ್ಲ ನೀವು ಹೇಳ್ತಿದ್ರಿ ಕೆಲವು ಕ್ಷೇತ್ರಗಳಲ್ಲಿ ಮಾತ್ರ ಅವ್ರ ಶಕ್ತಿ ಎಂದೆ. ನಿಮಗೆ ಉತ್ತರ ಕರ್ನಾಟಕದಲ್ಲಿ ಯಾವುದೋ ಮೂಲೆಯಲ್ಲಿ JDS ಇದೆಯಾ? ಅವ್ರ ಶಕ್ತಿ ಏನಿದೆ? ಮಂಡ್ಯ, ಕೆಲವು ಭಾಗದಲ್ಲಿ ಇದೆ, ಮೈಸೂರು ಭಾಗದಲ್ಲಿ ಉಳ್ಕಡೆ ಮೃದು ಇದೆ ಅಂತ ಏನ್ ಹೇಳಿ? ಅಲ್ಲ, ಯಾಕಂದ್ರೆ ಈಶ್ವರಪ್ಪನವರೇ, ಸರ್ಕಾರ ಸಂಕಟಕ್ಕೆ ಸಿಲುಗುವಂತ ಸಂದರ್ಭದಲ್ಲಿ ಈಗ ಸದನದ ಒಳಗಿನ ನಾವೇನ್ ಹೇಳಿದ್ವಿ? ನಡಾವಳಿಗಳಾಗಿ ಒಂದಷ್ಟು JDS ಹಾಗೂ BJP. ಸ್ವಾಮಿ, ಸಂಕಟದ ಪ್ರಶ್ನೆ ಬಂದಾಗ ಅಶಿಸ್ತಿಗೆ ನಾವು ಯಾವುದೇ ಕಾರಣಕ್ಕೂ ಬೆಂಬಲ ಕೊಡದೇನೆ, ಯಾವುದೇ ತ್ಯಾಗಕ್ಕೂ ಸಿದ್ಧ, ಇದನ್ನ ತೀರ್ಮಾನ ಮಾಡೇನೆ ಇವರೆಲ್ಲರ ಬಗ್ಗೆ ಕ್ರಮ ತಗೊಂಡು ಅಧಿಕಾರ ಕಳ್ಕೊಂಡಾದ್ರೂ ಸರಿ ಶಿಸ್ತನ್ನ ಉಳಿಸ್ಕೋತೀನಿ ಅನ್ನೋ ಮಾತು ಹೇಳ್ತೀರಾ? ಅದನ್ನ ನಾನು ಈಗ ಹೇಳಾಯ್ತಾಗಲೇ, ಇವತ್ತು ಈಗಲ್ಲ, ಜನರ ಮುಂದೆ ಹೋಗಿ ಹೇಳಿದ್ರೆ ಆದ್ರೆ ಮಾಡ್ತಾ ಇಲ್ಲ, ಅದು ಕೃತಿಯಲ್ಲಿ ಆಗ್ತಾ ಇಲ್ಲ. ಈ 3 ದಿನದ ಕತೆ ನೀವು ಹೇಳ್ತಿದ್ದೀರಿ ನೋಡ್ರಿ. ಇನ್ 3 ದಿನಕ್ಕೆ ನಾನು ಹೇಳಿದೆ, ಅವರ ಧನಂಜಯ ಕುಮಾರ್ ಬಗ್ಗೆ ನೀವು ಲೆಕ್ಕಕ್ಕೆ ತಗೊಳಲ್ಲ. ಅವ್ರ ಮಂತ್ರಿ ಮೇಲೆ ಕಿತ್ತಾಕಿದ್ರೆ ಹುಷಾರ್, ಎಲ್ಲೈತು ಹುಷಾರ್? ಮನೆಗಿರೋ ಮಕ್ಕಳಿದ್ರಲ್ರಿ, ಇವತ್ತು ಮನೆಗಿರೋ ಮಕ್ಕಳಿದ್ರಲ್ಲ ಅಪ್ಪನಿಗೆ. ಸರ್ಕಾರ ಅವ್ರು ಬೀಳಿಸ್ಲಿ ಅಂತ ನೀವು ಕಾಯ್ತಾ ಇದ್ದೀರಿ, ನೀವು ವಿಸರ್ಜನೆ ಮಾಡ್ಲಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಮ್ಮ ಬಂದ್ರು ಸರ್ಕಾರ ಬೀಳಲ್ಲ, ಕೇಳಿ ಹೇಳ್ತೀನಿ. ನೀವು ವಿಸರ್ಜನೆ ಮಾಡೋದಿಲ್ಲ, ಅವ್ರು ಬೀಳಿಸೋದಿಲ್ಲ. ನಮ್ಗೇನು ಗ್ರಹಚಾರ ಮಾಡೋದಕ್ಕೆ ಅಲ್ಲ, ಯಾಕಂದ್ರೆ ನೇರವಾಗಿ ಅವ್ರು ಸವಾಲ್ ಹಾಕ್ತಿದ್ದಾರೆ. ನೀವು ಅಲ್ಪ ಮತಕ್ಕೆ ಕುಸಿದಿದ್ದೀರಿ ಅಲ್ರಿ, ನಿಮ್ಮ ಜೊತೆ ಮೆಜಾರಿಟಿ ಇಲ್ಲ, 14 ಜನ ಹೊರಗೆ ಬಂದಿದ್ದಾರೆ. ಕೇಳದೇ ಇಲ್ಲಪ್ಪ, ಅಲ್ಪ ಮತಕ್ಕೆ ಕುಸಿದಂತ ಸಂದರ್ಭ ಯಾವ ಸಂದರ್ಭದಲ್ಲಿ? ಆ 14 ಜನ ನಾವು KGP ಅಂತ ಅನ್ಕೊಂಡು ಹೋಗಿ BJP ವಿರುದ್ಧವಾಗಿ ಓಟ್ ಹಾಕಿದಾಗ ನೈತಿಕವಾಗಿ ಮಾತನಾಡಿ. ನೈತಿಕವಾಗಿ ಮತ್ ಬರ್ತೀನಿ, ತಾಂತ್ರಿಕವಾಗಿ ಅಲ್ಲ. ನೀವು ತಾಂತ್ರಿಕವಾಗಿ ಕೇಳಿದ್ರೆ ತಾಂತ್ರಿಕ, ನೈತಿಕ ಮತ್ ಬರ್ತೀನಿ ಹೇಳಿ. ನೈತಿಕ ಆಮೇಲೆ ಸರ್ಕಾರ ಬೀಳದ ನೈತಿಕನೇನೋ ತಾಂತ್ರಿಕನೋ? ಎರಡೂ ಕೂಡ ಹೌದು. ಇಲ್ಲ, ನೈತಿಕತೆ ವಿಚಾರ ಕೂಡ ಬಹಳ ಮುಖ್ಯ. ಸರ್ಕಾರ ಬೀಳೋದು ನೈತಿಕ ಅಲ್ಲ, ತಾಂತ್ರಿಕ ಇದೆ. ಆದ್ರೆ ನಾನು ಓನ್ಲಿ ತಾಂತ್ರಿಕ. ಬರ್ತೀನಿ ನಾನು, ಖಂಡಿತ ಒಪ್ತೀನಿ ನಾನು. ತಾಂತ್ರಿಕ ಒಪ್ತೀನಿ ನಾನು. ಹೇಳ್ತಾರಂತ ಪ್ರಶ್ನೆಗಳು ರಾಜ್ಯದ ದೇಶ ಜನ ನಾವು ಒಪ್ತೀನಿ. ಈಶ್ವರಪ್ಪನವರೇ, ನೀವು ಹೇಳುವಂತದ್ದು ಸದನದ ಒಳಗೆ ಬಹುಮತ ಸಾಬೀತುಪಡಿಸುವಂತದ್ದು, ಅದು ಸದನದ ಒಳಗೆ ನಿರ್ಧಾರ ಆಗ್ಬೇಕು, ಅದು ತಾಂತ್ರಿಕ, ಅದು ನನಗೆ ಅರ್ಥ ಆಗುತ್ತೆ. ಮತ್ತೇನು? ಆದರೆ 14 ಮಂದಿ ನಾವು ನಿಮಗೆ ಬೆಂಬಲವನ್ನು ಕೊಡ್ತಿಲ್ಲ ಅಂತ ಓಪನ್ ಆಗಿ ಹೇಳಿದಾಗ್ಯೂ ಕೂಡ, ಅವರು ನಿಮಗೆ ಎದುರಾಳಿಯಾಗಿ ಚಾಲೆಂಜ್ ಮಾಡ್ತಿದ್ದಾಗಲೂ ಕೂಡ ನೈತಿಕ ಹೊಣ ಹೊತ್ತು ವಿಸರ್ಜನೆ ಮಾಡಿ ಅನ್ನುವಂತ ಮಾತುಗಳು. ಎರಡು ವಿಚಾರಪ್ಪ, ನೈತಿಕ ತಾಂತ್ರಿಕ ಅಲ್ಲೇನಪ್ಪ. ನಾನೇನ್ ಹೇಳಿದೆ? ತಾಂತ್ರಿಕ ವಿಚಾರ ಬಂದಂತ ಸಂದರ್ಭದಲ್ಲಿ ಅವ್ರು 14 ಜನ ನಾವು ಭಾರತೀಯ ಜನತಾ ಪಾರ್ಟಿ ಅಲ್ಲ ಅಂತ ಅವರೇ ರಾಜೀನಾಮೆ ಕೊಟ್ಟು ಹೋಗ್ಬೇಕು. ಅವಾಗ ನಮ್ಮ ಮೆಜಾರಿಟಿ ಕಮ್ಮಿ ಆಗಬೇಕು, ಅವಾಗ ನಮ್ಮ ಸರ್ಕಾರ ಬಿದ್ದೋಗ್ಬೇಕು, ಅಥವಾ ನೀವು ಪಕ್ಷದಿಂದ ಹೊರಗೆ ಹಾಕಬೇಕು. ಎರಡಲ್ಲೊಂದು.
ನೈತಿಕತೆ ತಾಂತ್ರಿಕತೆ ಯಾವ ಬರುತ್ತೆ, ಅವರಾಗಿ ಅವರು ಹೋಗಿ ನಮ್ಮ ಮೆಜಾರಿಟಿ ಕಮ್ಮಿ ಆದಾಗ ವೋಟಿಂಗಲ್ಲಿ ನಮ್ಮ ಬಹುಮತ ಇಲ್ಲ ಅಂದಾಗ ತಾಂತ್ರಿಕತೆ, ಅಥವಾ ನೈತಿಕತೆ ಯಾವಾಗ ಅವ್ರನ್ನ ನಾವು ತೆಗೆದಾಕದಾಗ. ಇಲ್ಲ ನೈತಿಕತೆ ಈಗ ಇರುವಂತದ್ದು ಈಗಿರುವಂತದ್ದು ನೈತಿಕತೆಯ ಪ್ರಶ್ನೆ. ನಾನು ಹೇಳ್ತಿರೋದೇನು, ನೈತಿಕತೆ ವಿಚಾರದಿಂದ ಅವ್ರನ್ನ ತೆಗೆದಾಕದಾಗ ಇವತ್ತಿನ ಇಲ್ಲ ನಾ ಹೇಳ್ತಿರೋದು ಇವತ್ತಿನ ಈ ಕ್ಷಣಕ್ಕೆ ಈಗಾಗಲೇ ನೈತಿಕತೆಯ ಪ್ರಶ್ನೆ ಉದ್ಭವಿಸಿದೆ. ಈಶ್ವರಪ್ಪನವರೇ 3 ದಿನ ಆಗಿದ್ದೀರಿ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಅದಕ್ಕೆ 3 ದಿನ ತಡಿಯಪ್ಪ, 3 ದಿನ ತಡ್ಕೊಳಕ್ಕಾಗಲ್ಲ ನಿಂಗೆ ಅರ್ಜೆಂಟ್. 3 ದಿನದ ನಂತರ ನೈತಿಕತೆಗೆ ನೀವು ನೈತಿಕತೆಯನ್ನ ಪ್ರದರ್ಶನ ಮಾಡ್ತೀರಿ. ಈಗಾಗಲೇ ಸ್ಪಷ್ಟವಾಗಿ 10 ಬಾರಿ ಹೇಳಿದ್ದೇವೆ, ಅಶಿಸ್ತಿಗೆ ಯಾವುದೇ ಕಾರಣಕ್ಕೂ ನಾವು ಬೆಲೆ ಕೊಡೋದಿಲ್ಲ, ನಾವು ಯಾವುದೇ ತ್ಯಾಗಕ್ಕೂ ತಯಾರಿದ್ದೇವೆ. 2 ಘಟನೆ ತೋರಿಸಿದ್ದೇವೆ, ಮತ್ತೆ ಅದ್ರ ವಿವರಕ್ಕೆ ಹೋಗಲ್ಲ. ಅದು ಧನಂಜಯ ಕುಮಾರ್ದು ಪುಟ್ಟಸ್ವಾಮಿ, ನೀವು 3 ದಿನ ಕಾಯ್ತು ನೋಡ್ರಿ. 3 ದಿನ ಕಾಯಿರಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದೀರಿ ಈಶ್ವರಪ್ಪನವರೇ. ಇದ್ರ ಹಿಂದೆ ಹಲವಾರು ಪ್ರಶ್ನೆಗಳು ಕೂಡ ಹೇಳುತ್ತೆ, ಅದರ ಬಗ್ಗೆ ನಾನು ನಿಮ್ಮನ್ನ ಮಾತಾಡ್ತೇನೆ, ಅದರ ಬಗ್ಗೆ ಚರ್ಚೆಯನ್ನ ಮಾಡ್ತೇನೆ. ಈಶ್ವರಪ್ಪನವರು ಉತ್ಸಾಹದಿಂದ ಉತ್ತರವನ್ನೇ ಕೊಡ್ತಾ ಇದ್ದಾರೆ, ಆದ್ರೆ ಅವರ ಸುತ್ತ ಒಂದಲ್ಲ 100 ಪ್ರಶ್ನೆಗಳಿವೆ, ಅದೆಲ್ಲಕ್ಕೂ ಕೂಡ ಉತ್ತರಿಸ್ತಾರ. ಒಂದು ಪ್ರಶ್ನೆ ಇಲ್ಲ, ಒಂದು ಪುಟ್ಟ ಬ್ರೇಕ್. ಒಂದೇ ಒಂದು ಪ್ರಶ್ನೆ ನನಗೆ.